ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ನ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ನ ಡೇ 20 ಇದಾಗಿರ್ತದೆ. ಸೊ ಈ ಒಂದು ಟೆಸ್ಟ್ನಲ್ಲಿ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್ ಮೇಲೆ ಈ ಟೆಸ್ಟ್ ಆಗಿರ್ತದೆ. ಸೊ ಈ ಟೆಸ್ಟ್ನ PDF ಈಗಾಗಲೇ ಗ್ರೂಪ್ನಲ್ಲಿ ಸೆಂಡ್ ಮಾಡಲಾಗಿತ್ತು. ಸೊ ಆ ಥರ ಈಗ ಡೀಟೇಲ್ಡ್ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸು, PDF ನೋಟ್ಸು, ಹಾಗೆ ಮಾಡಲ್ ಕ್ವೆಶ್ಚನ್ ಪೇಪರು ಬೇಕಾದಲ್ಲಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಇವುಗಳನ್ನ ಪಡಿಬೋದಾಗಿರ್ತದೆ. ಸೊ ಮೆಂಬರ್ಶಿಪ್ಪನ್ನು ಪಡೆಯೋದು ಯಾವ ರೀತಿ ಅನ್ನೋದನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿರ್ತೇನೆ, ನೀವು ಅದನ್ನು ನೋಡ್ಬೋದು. ಅಥವಾ ನಿಮಗೆ ಹೋಮ್ ಪೇಜ್ನಲ್ಲಿ ಕಾಣ್ತಿರುವ ಜಾಯಿನ್ ಬಟನನ್ನು ಕ್ಲಿಕ್ ಮಾಡುವ ಮುಖಾಂತರ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ಬೋದು. ಅಥವಾ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೂಡ ತಿಳ್ಕೊಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ಮೆಸೇಜ್ ಮಾಡಿ ತಿಳ್ಕೊಬೋದು. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಿಲ್ಯಾಟರಲ್ ಹ್ಯಾಸ್ ಎಕ್ಸಾಕ್ಟ್ಲಿ 2 pairs ಆಫ್ ಪ್ಯಾರಲಲ್ ಸೈಡ್. ಸೊ ಇಲ್ಲಿ ಎರಡು ಸೈಡ್ 2 pairs ಆಫ್ ಪ್ಯಾರಲಲ್ ಸೈಡ್ ಇಲ್ಲಿ ಯಾವ ಒಂದು ಕ್ವಾಡ್ರಿಲ್ಯಾಟರಲ್ ಹೊಂದಿರ್ತದ ಅಂತ. ಸೊ ಇಲ್ಲಿ ಆಪ್ಷನ್ಗಳು ನೋಡಿದಾಗ ಪ್ಯಾರಲೋಗ್ರಾಮ, ಟ್ರೊಪಿಸಮ, ಕೈಟ, ನನ್ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೀವು ಪ್ಯಾರಲೋಗ್ರಾಮನ್ನು ನೋಡಿರ್ಬೋದು. ಸೊ ಯಾವ ರೀತಿ ಈ ರೀತಿ ಇರ್ತದೆ. ಸೊ ಇಲ್ಲಿ ಈ ಲೈನು ಪ್ಯಾರಲಲ್ ಆಗಿರ್ತದೆ. ಸೊ ಈ ಲೈನು ಪ್ಯಾರಲಲ್ ಆಗಿ ಇರ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಫಿಗರ್ ಹ್ಯಾಸ್ ಆಲ್ ಸೈಡ್ಸ್ ಈಕ್ವಲ್ ಬಟ್ ನಾಟ್ ಆಲ್ ಆ್ಯಂಗಲ್ಸ್ ಈಕ್ವಲ್ ಅಂದರು. ಸೊ ಇಲ್ಲಿ ಎಲ್ಲ ಸೈಡ್ಸ್ಗಳು ಈಕ್ವಲ್ ಆಗಿರ್ತಾವೆ, ಬಟ್ ಇಲ್ಲಿ ಆ್ಯಂಗಲ್ಸ ಈಕ್ವಲ್ ಆಗಿರೋಂಗಿಲ್ಲ. ಸೊ ಅದು ಯಾವುದಾಗುತ್ತಾ ಅಂದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ರೋಂಬಸ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಸೊ ರೋಂಬಸ್ನಲ್ಲಿ ಏನೈತಿ, ಆಲ್ ಸೈಡ್ಸ ಈಕ್ವಲ್ ಇರ್ತಾವೆ, ಬಟ್ ಆಲ್ ಆ್ಯಂಗಲ್ಸ ಈಕ್ವಲ್ ಇರೋದಿಲ್ಲ. ಸೊ ಈ ರೀತಿ ನೋಡಿರ್ಬೋದು ನೀವು. ರೋಂಬಸ ಪ್ರತಿಯೊಂದು ಸೈಡ್ ಇಲ್ಲಿ ಈಕ್ವಲ್ ಆಗಿರ್ತಾವೆ, ಬಟ್ ಆ್ಯಂಗಲ್ ಇಲ್ಲಿ ಹೆಚ್ಚು ಕಡಿಮೆ ಇರ್ತಾವೆ. ನೆಕ್ಸ್ಟ್, ಇನ್ ವಿಚ್ ಕ್ವಾಡ್ರಿಲ್ಯಾಟರಲ್ ಡು ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಬಟ್ ನಾಟ್ ಈಕ್ವಲ್ ಅಂದರು. ಸೊ ಇಲ್ಲಿ ಬೈಸೆಕ್ಟ್ ಆಗುತ್ತೆ ಅಂತ, ಬಟ್ ಈಕ್ವಲ್ ಇರೋದಿಲ್ಲ. ಸೊ ಅಂಥದ್ದು ಯಾವುದು ಅಂದರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಇಲ್ಲಿ ರೋಂಬಸ್ ಅನ್ನೋದನ್ನು ಕರೆಕ್ಟ್ ಆಗುತ್ತೆ. ಸೊ ಯಾಕಂದ್ರೆ ಇಲ್ಲಿ ನೋಡ್ಬೋದು ಈ ರೀತಿ ಆ್ಯಂಗಲ್ಸ್ ಇಲ್ಲಿ ಸೈಡ್ಸ್ಗಳು ಈಕ್ವಲ್ ಆಗಿರ್ತಾವೆ, ಬಟ್ ಇಲ್ಲಿ ಇದೊಂದು ಜಾಸ್ತಿ ಆತಂದ್ರೆ ಇದೊಂದು ಕಡಿಮೆ ಇರ್ತದೆ ಡಯಾಗೋನಲ. ಸೊ ಇಲ್ಲಿ ಈ ಒಂದು ಬಿಂದುವಿಂದ ಅಪೋಸಿಟ್ ಬಂದಿರೋ ಇದಕ್ಕೆ ಈ ಲೈನ್ಗೆ ಏನಂತಾರೆ ಅಂದ್ರೆ ಡಯಾಗೋನಲ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಈ ಲೈನ್ ಹೆಚ್ಚಿತ್ತಂದ್ರೆ ಈ ಲೈನ ಕಮ್ಮಿ ಇರ್ತೈತಿ, ಅಥವಾ ಈ ಲೈನ ಕಡಿಮೆ ಇದ್ದು ಈ ಲೈನು ಹೆಚ್ಚಿರ್ಬೋದು. ಸೊ ಹಾಗಾಗಿ ಇಲ್ಲಿ ರೋಂಬಸ್ನಲ್ಲಿ ಏನೈತಿ ಡಯಾಗೋನಲ ಬೈಸೆಕ್ಟ್ ಆಗುತ್ತೆ ಒಂದಕ್ಕೊಂದು, ಬಟ್ ಅವ ಈಕ್ವಲ್ ಇರೋಂಗಿಲ್ಲ. ಸೊ ಈಕ್ವಲ್ ಎದರಲ್ಲಿ ಇರ್ತಾವಂದ್ರೆ ರೆಕ್ಟಾಂಗುಲ, ಸ್ಕ್ವೇರ, ಟ್ರೋಪಿಸಮ್ನಲ್ಲಿ ಏನೈತಿ ಈಕ್ವಲ್ ಆಗಿರ್ತಾವೆ. ನೆಕ್ಸ್ಟ್ ಕ್ವಶನ್, ಟ್ರೋಪಿಸಮ್ ಹ್ಯಾಸ್ ಅಂದರು. ಸೊ ಇಲ್ಲಿ ಟ್ರೋಪಿಸಮ್ ಅನ್ನೋದು 1 ಪೇರ್ ಆಫ್ ಪ್ಯಾರಲಲ್ ಸೈಡನ್ನು ಹೊಂದಿರ್ತದೆ. ಸೊ ಟ್ರೋಪಿಸಮ ಈ ರೀತಿ ಇರ್ತದೆ. ಸೊ ಇಲ್ಲಿ ಈ ಲೈನು ಏನೈತಿ ಪ್ಯಾರಲಲ್ ಆಗಿ ಇರ್ತಾವೆ. ಸೊ ಈ ಲೈನು ಏನೈತಿ ಪ್ಯಾರಲಲ್ ಇರೋದಿಲ್ಲ. ನೆಕ್ಸ್ಟ್, ವಿಚ್ ಪ್ರಾಪರ್ಟೀಸ್ ಕಾಮನ್ ಟು ಆಲ್ ಪ್ಯಾರಲೋಗ್ರಾಮ್ಸ್ ಅಂದರು. ಸೊ ಇಲ್ಲಿ ಕೊಟ್ಟಿರುವ ಇದ್ರೊಳಗೆ ಯಾವುದೋ ಒಂದು ಪ್ಯಾರಲೋಗ್ರಾಮ ಕಾಮನ್ ಪ್ರಾಪರ್ಟಿ ಆಗಿದೆ ಅಂತೇಳಿ ಕೇಳಿದರು. ಸೊ ಇಲ್ಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಸೊ ಪ್ಯಾರಲೋಗ್ರಾಮ್ ಒಳಗೆ ಸೊ ಅಪೋಸಿಟ್ ಸೈಡ್ಸ್ ಏನೈತಿ ಇಲ್ಲಿ ಪ್ಯಾರಲಲ್ ಆಗಿ ಇರ್ತಾವೆ. ನೆಕ್ಸ್ಟ್, ಸ್ಕ್ವೇರ್ ಈಸ್ ಅಂದರು. ಸೊ ಸ್ಕ್ವೇರ್ ಅನ್ನೋದಿಲ್ಲಿ ಇದೊಂದು ಏನಾಗಿರ್ತದೆ ಅಂತೇಳಿ ಕೇಳಿದರು. ಇದೊಂದು ಪ್ಯಾರಲೋಗ್ರಾಮ್ ಆಗಿರ್ಬೋದು, ರೆಕ್ಟಾಂಗ್ಯುಲರ್ ಆಗಿರ್ಬೋದು, ಅಥವಾ ರೋಂಬಸ್ ಕೂಡ ಆಗಿರ್ಬೋದು. ನೆಕ್ಸ್ಟ್, ಡಯಾಗೋನಲ್ ಆಫ್ ಕೈಟ್ ಅಂದರು. ಸೊ ಡಯಾಗೋನಲ್ದ ಕೈಟ್ ಏನಾಗಿರ್ತದೆ ಇಲ್ಲಿ ಸೊ ಆರ್ ಈಕ್ವಲ್ ಇನ್ ಲೆಂತ್ ಅನ್ನೋದು ಇದು ರಾಂಗ್ ಆಗುತ್ತೆ. ಸೊ ಬೈಸೆಕ್ಟ್ ಈಚ್ ಅದರ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಕೈಟ್ ಒಳಗೆ ಬೈಸೆಕ್ಟು ಆಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಪರ್ಪೆಂಡಿಕ್ಯುಲರ್ ಈಚ್ ಅದರ್ ಕೂಡ ಇಲ್ಲಿ ಆಗುತ್ತೆ. ನೆಕ್ಸ್ಟ್,
ವಿಚ್ ಆಫ್ ದ ಫಾಲೋಯಿಂಗ್ ಮಸ್ಟ್ ಹ್ಯಾವ್ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್. ಸೊ ಅಪೋಸಿಟ್ ಆ್ಯಂಗಲ ಎಲ್ಲಿ ಈಕ್ವಲ್ ಆಗಿರ್ತಾವೆ ಅಂದ್ರೆ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಪ್ಯಾರಲೋಗ್ರಾಮ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಪ್ಯಾರಲೋಗ್ರಾಮ್ ಒಳಗೆ ಅಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ಮತ್ತು ಕೈಟ್ ಒಳಗೆ ಒನ್ ಪೇರ್ ಆಫ್ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್. ಟ್ರೊಪಿಸಮ್ ಒಳಗೆ ಯಾವುವು ಇಲ್ಲಿ ನೋ ರಿಕ್ವೈರ್ಮೆಂಟ್ ಫಾರ್ ದ ಅಪೋಸಿಟ್ ಆ್ಯಂಗಲ್ಸ್ ಟು ಬಿ ಈಕ್ವಲ್ ಆಗಿರ್ತಾವೆ. ನೆಕ್ಸ್ಟ್ ವಿಚ್ ಕ್ವಾಡ್ರಿಲೇಟ್ರಲ್ ಹ್ಯಾಸ್ ಅ ನೋ ಈಕ್ವಲ್ ಸೈಡ್ ಆ್ಯಂಡ್ ನೋ ಈಕ್ವಲ್ ಆ್ಯಂಗಲ್ಸ್ ಅಂದರು. ಸೊ ಇಲ್ಲಿ ಟ್ರೊಪಿಸಮ್ ಅನ್ನೋದು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋ ಈಕ್ವಲ್ ಸೈಡ ಇರೋದಿಲ್ಲ. ನೆಕ್ಸ್ಟ್ ವಿಚ್ ಫಿಗರ್ ಹ್ಯಾಸ್ ಅ ಟೂ ಲೈನ್ಸ್ ಸಿಮೆಟ್ರಿ ಆ್ಯಂಡ್ ಡಯಾಗೋನಲ್ಸ್ ಈಕ್ವಲ್ ಬಟ್ ನಾಟ್ ಅ ಪರ್ಪೆಂಡಿಕ್ಯುಲರ್ ಅಂದರು. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಟೂ ಲೈನ್ಸ ಸಿಮೆಟ್ರಿ ಇರ್ತಾವೆ. ನೆಕ್ಸ್ಟ್ ಡಯಾಗೋನಲ್ಸ. ಸೊ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಒಳಗೆ ಸೊ ಇವ ಡಯಾಗೋನಲ್ಸ ಈಕ್ವಲ್ ಆಗಿರ್ತಾವೆ ಬಟ್ ಪರ್ಪೆಂಡಿಕ್ಯುಲರ್ ಅಂದರೆ ಇಲ್ಲಿ 90 ಡಿಗ್ರಿಯನ್ನು ಪಾರ್ ಮಾಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಅನ್ನೋದು ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಿಚ್ ಕ್ವಾಡ್ರಿಲೇಟರಲ್ ಕ್ಯಾನ್ ಬಿ ಬೋತ್ ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ರೋಂಬಸ್ ಎಟ್ ಅ ಸೇಮ್ ಟೈಮ್ ಅಂದರು. ಸೊ ಇಲ್ಲಿ ಸ್ಕ್ವೇರ್ ಅನ್ನೋದು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ರೆಕ್ಟ್ಯಾಂಗ್ಯುಲರ್ ಒಳಗೆ 90 ಡಿಗ್ರಿ ಬರ್ತದೆ ಮತ್ತು ರೋಂಬಸ್ ಒಳಗೆ ಆಲ್ ಸೈಡ ಈಕ್ವಲ್ ಬರ್ತದೆ. ಸೊ ಅವೆರಡೂ ಎದರಲ್ಲಿ ಇರ್ತಾವೆ ಅಂದ್ರೆ ಇಲ್ಲಿ ಸ್ಕ್ವೇರ್ನಲ್ಲಿ 90 ಡಿಗ್ರಿನೂ ಇರ್ತದೆ ಹಾಗೆ ಆಲ್ ಸೈಡು ಈಕ್ವಲ್ ಕೂಡ ಇರ್ತದೆ. ನೆಕ್ಸ್ಟ್ ವಾಟ್ ಈಸ್ ದ ನಂಬರ್ ಆಫ್ ಡಯಾಗೋನಲ್ಸ್ ಇನ್ ಅ ಕ್ವಾಡ್ರಿಲೇಟ್ರಲ್ ಅಂದರು. ಸೊ ಕ್ವಾಡ್ರಿಲೇಟ್ರಲ್ ಒಳಗೆ ಡಯಾಗೋನಲ್ಸ್ ನಂಬರ್ ಎಷ್ಟು ಇರ್ತಾವೆ ಅಂದ್ರೆ 2 ಇರ್ತಾವೆ. ನೆಕ್ಸ್ಟ್ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎನಿ ಕ್ವಾಡ್ರಿಲೇಟ್ರಲ್ ಈಸ್ ಅಂದರು. ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಅಂದಾಗ ಕ್ವಾಡ್ರಿಲೇಟ್ರಲ್ಗೆ ಸೊ 4 ಬಾಹುಗಳನ್ನ ಹೊಂದಿರ್ತದೆ. ಸೊ n-2 ಇಂಟು 180 ಫಾರ್ಮುಲಾ ಹಾಕಿ ನಾವು ಬಿಡಿಸ್ಬೋದು ಅಥವಾ ಡೈರೆಕ್ಟಾಗಿ ಕ್ವಾಡ್ರಿಲೇಟ್ರಲ್ ಅಂದಾಗ 360 ಡಿಗ್ರಿ ಅಂತಲೂ ಹೇಳ್ಬೋದು. ಸೊ ಇಲ್ಲಿ n-2 ಅಂದಾಗ ಕ್ವಾಡ್ರಿಲೇಟ್ರಲ್ಗೆ 4 ಬಾಹು ಇರ್ತವೆ ಹಾಗಾಗಿ 4 - 2 ಇಂಟು 180 ಆಗುತ್ತೆ ಈಕ್ವಲ್ ಟು 360 ಡಿಗ್ರಿ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವಾಡ್ರಿಲೇಟ್ರಲ್ ಇನ್ ವಿಚ್ ಓನ್ಲಿ ಒನ್ ಪೇರ್ ಆಫ್ ಸೈಡ್ ಈಸ್ ಈಕ್ವಲ್ ಆ್ಯಂಡ್ ಅಡ್ಜಸೆಂಟ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಟ್ರೊಪಿಸಮ ರೆಕ್ಟ್ಯಾಂಗ್ಯುಲರ ಕೈಟ ಸ್ಕ್ವೇರ್ ಅದ. ಸೊ ಇದರಲ್ಲಿ ಕೈಟ್ ಅನ್ನೋದು ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕೈಟ್ ಒಳಗೆ ಒನ್ ಪೇರ್ ಆಫ್ ಏನೈತಿ ಸೈಡ್ಸ ಈಕ್ವಲ್ ಆಗಿರ್ತಾವೆ. ಸೊ ಹಾಗೆ ಇಲ್ಲಿ ಈ ಆ್ಯಂಗಲ ಕೂಡ ಇಲ್ಲಿ ಈಕ್ವಲ್ ಆಗಿರ್ತಾವೆ ಕೈಟ್ ಒಳಗೆ. ಸೊ ನೆಕ್ಸ್ಟ್ ಸೊ ಈ ಬಾಹು ಈಕ್ವಲ್ ಇರ್ತದೆ ಹಾಗೆ ಈ ಆ್ಯಂಗಲ ಈಕ್ವಲ್ ಇರ್ತದೆ. ವಿಚ್ ಕ್ವಾಡ್ರಿಲೇಟ್ರಲ್ ಹ್ಯಾಸ್ ಅ ಡಯಾಗೋನಲ್ಸ್ ಡ್ಯಾಟ್ ಡು ನಾಟ್ ಬೈಸೆಕ್ಟ್ ಈಚ್ ಅದರ್ ಅಂದರು. ಸೊ ಇಲ್ಲಿ ಬೈಸೆಕ್ಟ ಯಾವ ಆಗೋದಿಲ್ಲ ಅಂದರು. ಸೊ ಇಲ್ಲಿ ಕೈಟ್ ಅನ್ನೋದೇನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಕೈಟ್ ಒಳಗೆ ಆಗಲೇ ಒಂದು ಕ್ವಶನ ಇದ್ರ ಮ್ಯಾಗ ಬಂದಿತ್ತು. ಸೊ ಕೈಟ್ ಒಳಗೆ ಇಲ್ಲಿ ಬೈಸೆಕ್ಟ ಈಚ್ ಅದರ್ ಆಗೋದಿಲ್ಲ ಬಟ್ ಅವ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಸೊ ಈ ರೀತಿ ಕೈಟ್ ಇರ್ತದೆ. ಸೊ ಇಲ್ಲಿ ಇವ ಪರ್ಪೆಂಡಿಕ್ಯುಲರ್ ಆಗಿ ಇರ್ತಾವೆ ಬಟ್ ಅಲ್ಲಿ ಬೈಸೆಕ್ಟ ಈಚ್ ಅದರ ಆಗೋದಿಲ್ಲ. ಫುಲ್ಲಿ ಬೈಸೆಕ್ಟ ಈಚ್ ಅದರ ಆಗೋದಿಲ್ಲ. ಒನ್ ಡಯಾಗೋನಲ್ ಬೈಸೆಕ್ಟ್ ದ ಅದರ ಬಟ್ ದೇ ಡು ನಾಟ್ ಬೈಸೆಕ್ಟ್ ಈಚ್ ಅದರ್ ಫುಲ್ಲಿ ಅನ್ನೋದು ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರೋಂಬಸ ಪ್ಯಾರಲೋಗ್ರಾಮ ರೆಕ್ಟ್ಯಾಂಗ್ಯುಲರ ಇವೆಲ್ಲ ಏನೈತಿ ಬೈಸೆಕ್ಟ್ ಈಚ್ ಅದರ ಆಗುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಿಲೇಟ್ರಲ್ ಹ್ಯಾಸ್ ಆಲ್ ಆ್ಯಂಗಲ್ಸ್ ಈಕ್ವಲ್ ಬಟ್ ನಾಟ್ ಆಲ್ ಸೈಡ್ಸ್ ಈಕ್ವಲ್. ಸೊ ಇಲ್ಲಿ ಆಲ್ ಆ್ಯಂಗಲ ಈಕ್ವಲ್ ಇರ್ತಾವೆ ಬಟ್ ಆಲ್ ಸೈಡ್ಸ ಈಕ್ವಲ್ ಇರೋದಿಲ್ಲ. ಸೊ ಆಲ್ ಆ್ಯಂಗಲ ಈಕ್ವಲ್ ಅಂದಾಗ ಇಲ್ಲಿ ನಾವು ರೆಕ್ಟ್ಯಾಂಗ್ಯುಲರನ್ನು ತೊಗೋಬೇಕಾಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ ಏರಿಯಾ ಆಫ್ ಅ ಕ್ವಾಡ್ರಿಲೇಟ್ರಲ್ ಡಿಪೆಂಡ್ಸ್ ಆನ್ ಸೊ ಏರಿಯಾ ಆಫ್ ಕ್ವಾಡ್ರಿಲೇಟ್ರಲ್ ಸೊ ಡಿಪೆಂಡ್ಸ್ ಆನ್ ಇದ್ರ ಮೇಲೆ ಆಗಿರ್ತದೆ ಅಂದರೆ ಇಲ್ಲಿ ಬೋತ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಮೇಲೆ ಆಗಿರ್ತದೆ. ನೆಕ್ಸ್ಟ್ ದ ಡಯಾಗೋನಲ್ಸ್ ಆಫ್ ವಿಚ್ ಫಿಗರ್ ಡಿವೈಡ್ ಇಂಟು 4 ಕ್ಯಾಂಗ್ರುಯೆಂಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ
ಮಾಡಬೇಕು 4. ಸೊ ಇಲ್ಲಿ ಕೆಳಗೆ ಕೊಟ್ಟಿವುಗಳಲ್ಲಿ ಯಾವುದಾಗುತ್ತೆ ಅಂದರೆ ಇಲ್ಲಿ ಸ್ಕ್ವೇರ್ ಅನ್ನೋದೇನಾಗುತ್ತೆ ಇಲ್ಲಿ ಆಗುತ್ತೆ. ಸೊ ಈ ರೀತಿ ಇರ್ತದೆ. ಸೊ ಇದೊಂದು ಆ್ಯಂಗಲು, ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲು, ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲು. ನೆಕ್ಸ್ಟ್ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲು, ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲು. ಸೊ ಈ ರೀತಿ 4 ಕಾಂಗ್ರುಯೆಂಟ್ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಇಲ್ಲಿ ಮಾಡುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಿಲ್ಯಾಟರಲ್ ಹ್ಯಾಸ್ ಅ ಈಕ್ವಲ್ ಅಪೋಸಿಟ್ ಆ್ಯಂಗಲ್ಸ್ ಬಟ್ ಅನ್ಈಕ್ವಲ್ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರು. ಸೊ ಇಲ್ಲಿ ಪ್ಯಾರಲೋಗ್ರಾಮ್ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಇಲ್ಲಿ ಈಕ್ವಲ್ ಆಗಿರ್ತಾವೆ. ಅಂದ್ರೆ ಈ ಆ್ಯಂಗಲ್ ಇದ್ದಿದ್ದ ಈ ಆ್ಯಂಗಲ್ಕ, ಈ ಆ್ಯಂಗಲ್ ಇದ್ದಿದ್ದ ಈ ಆ್ಯಂಗಲ್ಕ ಇಲ್ಲಿ ಈಕ್ವಲ್ ಇರ್ತಾವೆ, ಬಟ್ ಅನ್ಈಕ್ವಲ್. ಸೊ ಇಲ್ಲಿ ಬಾಜು ಇರುವ ಅನ್ಈಕ್ವಲ್ ಆಗಿ ಇರ್ತಾವೆ. ನೆಕ್ಸ್ಟ್, ವಿಚ್ ಆಫ್ ದೀಸ್ ಫಿಗರ್ಸ್ ಡಸ್ ನಾಟ್ ಆಲ್ವೇಸ್ ಹ್ಯಾವ್ 4 ಲೈನ್ಸ್ ಆಫ್ ಸಿಮೆಟ್ರಿ. ಸೊ ಇಲ್ಲಿ ಯಾವಾಗಲೂ 4 ಲೈನ್ ಸಿಮೆಟ್ರಿ ಆಗೋದಿಲ್ಲ. ಎಲ್ಲಿ ಅಂದರೆ ಇಲ್ಲಿ ಸಿಮೆಟ್ರಿ. ಸೊ ಇಲ್ಲಿ ರೋಂಬಸ್ ಅನ್ನೋದು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಏನೈತಿ ಇವ 20 ಕ್ವಶನ್ ಕಂಪ್ಲೀಟ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.